ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಆಗ ಅರ್ಜುನನು ಕೆಲವು ಪ್ರಶ್ನೆಗಳನ್ನ ಕೇಳ್ತಾನೆ. ಸ್ವಾಮಿ, ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ನಿಸ್ತದೆ. ಆದರೆ ನೀನು ಹೇಳ್ತಾ ಇರುವ ಆ ಅಕ್ಷರ ಹೊಸದಾಗಿ ಕಾಣ್ತಾ ಇದೆ, ಭ್ರಾಂತಿಯನ್ನು ಮೂಡಿಸ್ತಾ ಇದೆ. ನನಗೆ ಅವುಗಳ ಬಗ್ಗೆ ಸ್ವಲ್ಪ ಹೇಳು ಸ್ವಾಮಿ ಅಂತ ಇಲ್ಲಿ ಕೇಳಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾನೆ. ತಮ್ಮ ಮಾತಿನ ಮೇಲೆ ನನಗೆ ಪೂರ್ಣವಾದ ಪ್ರೇಮವಿರುತ್ತದೆ. ಏನು ಹೇಳ್ತಾ ಇದ್ದೀನಿ ಇಲ್ಲಿ? ನಿಮ್ಮ ಮಾತಿನ ಮೇಲೆ ನನಗೆ ಪೂರ್ಣ ಪ್ರಮಾಣವಾಗಿ ಪ್ರೇಮ ಇರುತ್ತದೆ, ವಿಶ್ವಾಸ ಇದೆ. ದಯಮಾಡಿ ನನ್ನ ಸಂಶಯವನ್ನು ನಿವಾರಿಸಿರಿ. ನನಗೆ ಸಂಶಯ ಬಂದಿದೆ. ಆ ಸಂಶಯವನ್ನು ದಯವಿಟ್ಟು ನಿವಾರಣೆ ಮಾಡಿ ಅಂತ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಏನು ಸಂಶಯಗಳು ಅಂದರೆ, ಬ್ರಹ್ಮವೆಂದರೆ ಏನು? ಪರಬ್ರಹ್ಮ, ಬ್ರಹ್ಮ ಅಂತೆಲ್ಲ ಕರಿತೀವಲ್ಲ, ಆ ಬ್ರಹ್ಮವೆಂದರೆ ಏನು? ಕರ್ಮವೆಂದರೆ ಏನು? ಇಷ್ಟೊತ್ತು ಕರ್ಮ ಮಾಡು, ಅದರಲ್ಲೂ ನಿಷ್ಕಾಮ ಕರ್ಮ ಮಾಡು ಅಂತೆಲ್ಲ ಹೇಳ್ತಿದೆಯಲ್ಲಪ್ಪ, ಅದರಲ್ಲಿ ಕರ್ಮ ಅಂದರೆ ಯಾವುದು? ಆಧ್ಯಾತ್ಮವು ಯಾವುದು? ಆಧ್ಯಾತ್ಮ ವಿಚಾರವನ್ನು ತಿಳಿಬೇಕು, ಪಾರಮಾರ್ಥ ವಿಚಾರವನ್ನು ತಿಳಿಬೇಕು ಅಂತೆಲ್ಲ ಹೇಳ್ತಿದ್ರಲ್ಲ, ಅದರಲ್ಲಿ ಆಧ್ಯಾತ್ಮ ಅಂದರೆ ಯಾವುದು? ಅಧಿಭೂತ ಅಂದರೆ ಏನು? ಅಧಿದೈವ ಅಂದರೆ ಏನು? ಈ ವಿಷಯಗಳನ್ನು ನನಗೆ ಚೆನ್ನಾಗಿ ಮನದಟ್ಟಾಗುವಂತೆ ತಿಳಿಯ ಹೇಳಬೇಕು ಅಂತ ಇಲ್ಲಿ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ. ಹೇ ದೇವ, ಅಧಿಯಜ್ಞವೆಂದು ಹೇಳುವಾತನು ಈ ದೇಹದಲ್ಲಿ ಯಾರು? ಈಗ ಅಧಿಯಜ್ಞ ಅಂತ ಹೇಳ್ದೆಯಲ್ಲಪ್ಪ ಸ್ವಾಮಿ, ಅದನ್ನು ನಾನೀಗ ಜಗತ್ತಿನಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ಮಿಥ್ಯೆಯಾದ ಈ ಜಗತ್ತಿನಲ್ಲಿ ನಾನು ಹುಡ್ಕೋದಕ್ಕಾಗೋದಿಲ್ಲ. ಈ ದೇಹದಲ್ಲಿ ಯಾರು ಅಂತ ಇಲ್ಲಿ ಕೇಳ್ತಾನೆ. ಆತನು ಹೇಗಿರುವನು ನನಗೆ ತಿಳಿಯ ಹೇಳಿರಿ. ನಿಯುಕ್ತವಾದ ಅಂತಃಕರಣವುಳ್ಳವನಿಗೆ ಮರಣಕಾಲದಲ್ಲಿ ತಮ್ಮ ವಿಷಯಕವಾದ ಜ್ಞಾನವು ಹೇಗೆ ಉಂಟಾಗುವುದು? ಏನು ಹೇಳ್ತಿದ್ದಾನೆ ಇಲ್ಲಿ? ನಿಯುಕ್ತವಾದ ಅಂತಃಕರಣವುಳ್ಳವರಿಗೆ ಅಂದರೆ ನಿಷ್ಠೆಯಿಂದ ನಿಯಮವನ್ನು ಅನುಸರಿಸಿ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತಮ್ಮ ಮರಣಕಾಲದಲ್ಲಿ ತಮ್ಮ ವಿಷಯಕವಾದ ಜ್ಞಾನವು ಅಂದರೆ ಪರಮಾತ್ಮನ ಕುರಿತಾದ ಜ್ಞಾನವು ಹೇಗೆ ಉಂಟಾಗುತ್ತದೆ ಎಂದು ಪ್ರಶ್ನಿಸಿದನು. ಅದೃಷ್ಟವಂತನಾದ ಪುರುಷನು ಚಿಂತಾಮಣಿಗಳಿಂದ ತಯಾರಿಸಿದ ಮನೆಯಲ್ಲಿ ನಿದ್ರಿಸುತ್ತಿರುವಾಗ ಉಂಟಾದ ಕನವರಿಕೆಯು ಅಂದರೆ ಕನಸು ಎಂದಿಗೂ ವ್ಯರ್ಥವಾಗಲಾರದು. ತುಂಬ ಅದೃಷ್ಟವಾದಂಥ ವ್ಯಕ್ತಿಗೆ ಎಂಥ ಇದಿರ್ತದೆ ಅಂದರೆ ಚಿಂತಾಮಣಿ ಅಂದರೆ ಅವರು ಏನನ್ನು ಕೋರ್ಕೊಳ್ತಾರೋ ಮನಸ್ಸಿನಲ್ಲಿ ಅದನ್ನು ತಂದು ಕೊಡ್ತಕ್ಕಂಥ ಒಂದು ವಿಧದ ಮಣಿ. ಈಗ ನಾನೇನೋ ಒಂದು ವಸ್ತುವನ್ನು ಬಯಸಿದ್ರೆ ತಕ್ಷಣ ಅದು ನನ್ನ ಎದುರಿಗೆ ಸಿದ್ಧವಾಗುತ್ತೆ. ಇಂಥ ಚಿಂತಾಮಣಿಗಳಿಂದನೇ ತಯಾರಿಸಿರುವ ಮನೆಯಲ್ಲಿ ನಿದ್ರೆ ಮಾಡುವವನಿಗೆ ಕನಸಿನಲ್ಲಿ ಅವನೇನೋ ಕನವರಿಸ್ದ ಅಂದರೆ ಅದು ಸಿದ್ಧಿಯಾಗುತ್ತಂತೆ. ಅದರ ಅರ್ಥ ಏನು, ಎಲ್ಲಿಗೆ ಉಪಮೇಯ ಉಪಮಾನ ಅಲಂಕಾರಗಳನ್ನ ಕೊಟ್ಟಿದ್ದಾರೆ ಅಂದರೆ, ಅರ್ಜುನನು ಆ ಸಮಯದಲ್ಲಿ ಕಾಮಧೇನುವಿನ ಕರುವಾಗಿದ್ದನು. ಆತನ ಮೇಲೆ ಕಲ್ಪವೃಕ್ಷದ ಪ್ರಸನ್ನ ಛಾಯೆಯು ಬಿದ್ದಿದ್ದಿತು. ಇಂತಹ ಸ್ಥಿತಿಯಲ್ಲಿ ಆತನ ಮನೋರಥವು ತನ್ನಷ್ಟಕ್ಕೆ ತಾನೇ ಮೂರ್ತಿಮತ್ತಾಗಿ ನಿಂತಿದೆ. ಈಗ ಅವನು ಅರ್ಜುನ ಇರೋದೆಲ್ಲಿ? ಕಾಮಧೇನುವಿನ ಕರುವಾಗಿದ್ದಾನೆ. ಅಂದರೆ ಕಾಮಧೇನು ಅಂದರೆ ಎಲ್ಲ ಐಶ್ವರ್ಯಗಳನ್ನು ಕೊಡ್ತಕ್ಕಂಥ, ಕೇಳಿದ್ದನ್ನು ಬಯಸಿದ್ದನ್ನು ಕೊಡ್ತಕ್ಕಂಥ ಶಕ್ತಿಯುಳ್ಳ ಒಂದು ಗೋವು, ದೇವಲೋಕದ ಒಂದು ಗೋವು. ಅದರ ಕರು ಅಂತ ಅಂದರೆ ಇನ್ನು ಕೇಳಬೇಕಾ? ಜಗತ್ತಿನಲ್ಲಿ ಕೇಳಿದ ಜನಗಳಿಗೆ ಅಷ್ಟೊಂದು ಕೊಡ್ತಕ್ಕಂಥ ಗೋವು ತನ್ನ ಕರುವಿಗೆ ಸಮೃದ್ಧಿಯಾಗಿ ಅಮೃತಪಾನ ಮಾಡಿಸುವಂತೆ ಈಗ ಅಲ್ಲಿ ಯಾರಿದ್ದಾರೆ? ಸಾಕ್ಷಾತ್ ಪರಮಾತ್ಮನಾದ ಕೃಷ್ಣನೇ ಇದ್ದಾನೆ. ಈಗ ಅರ್ಜುನ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಈ ವಿಚಾರಗಳನ್ನ ತಿಳಿಬೇಕು ಅಂತ. ಈಗ ಅದು ದಕ್ಕದೇನೆ ಇರ್ತದ ಅಲ್ಲಿ. ಅದರಿಂದ ಇಲ್ಲಿ ಇಷ್ಟೊಂದು ವಿಚಾರಗಳನ್ನ ಕೊಟ್ಟಿದ್ದಾರೆ. ಅರ್ಜುನ ಕೇಳಿದ ಪ್ರಶ್ನೆಗಳಿಗೆ ನಿಜವಾಗಿಯೂ ಒಳ್ಳೆಯ ಉತ್ತರಗಳು ಸಿಗ್ತದೆ ಅನ್ನೋ ಒಂದು ಇದರಲ್ಲಿ ಈಗ ಅರ್ಜುನ ನೆಪದಲ್ಲಿ ನಮಗೂ ಕೂಡ ಒಳ್ಳೆ ವಿಚಾರಗಳು ಬರುವ ಸಾಧ್ಯತೆಗಳು ಹೆಚ್ಚಾಯಿತು. ಈಗ ಇಂತಹ ಸ್ಥಿತಿಯಲ್ಲಿ ಆತನ ಮನೋರಥವು ತನ್ನಷ್ಟಕ್ಕೆ ತಾನೇ ಮೂರ್ತಿಮತ್ತಾಗಿ ನಿಂತಿದೆ ಎಂಬುದರಲ್ಲಿ ಆಶ್ಚರ್ಯವೇನಿದೆ? ಶ್ರೀಕೃಷ್ಣನ ಕೋಪಕ್ಕೆ ಬಲಿಯಾದವನು ಕೂಡ ಪರಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುವನೆಂದ ಮೇಲೆ
ಅತ್ಯಂತ ಪ್ರೇಮದಿಂದ ಬ್ರಹ್ಮೋಪದೇಶವನ್ನು ಪಡೆದ ಅರ್ಜುನನಿಗೆ ಸಾಕ್ಷಾತ್ಕಾರ ಉಂಟಾಗುವುದು ಏನಾಶ್ಚರ್ಯ. ಈಗ ಪರಮಾತ್ಮನನ್ನು ಎದುರಾಕಿಕೊಂಡವ್ರಿಗೆ ದ್ವೇಷ ಮಾಡಿದವನು ವೈಕುಂಠಕ್ಕೆ ಹೋಗೋದು, ಪ್ರೀತಿ ಮಾಡಿದವನು ವೈಕುಂಠಕ್ಕೆ ಹೋಗೋದು. ದ್ವೇಷ ಮಾಡಿದವನು ದ್ವೇಷದಿಂದಲೇ ಪರಮಾತ್ಮನ ಸ್ಮರಣೆ ಮಾಡ್ತಿರ್ತಾನೆ. ಅವನನ್ನೇನು ಮಾಡಲಿ, ಅವನನ್ನು ಕೊಂದಾಕ್ಬಿಡ್ಬೇಕು, ಅವನನ್ನು ಹಾಗೆ ಮಾಡಿಬಿಡ್ಬೇಕು, ಅವನನ್ನು ಹೀಗೆ ಮಾಡಿಬಿಡ್ಬೇಕು, ಇದೇ ಸದಾಕಾಲ ಚಿಂತೆ. ಯಾವ ಥರದಲ್ಲಿ? ದ್ವೇಷದಿಂದ ಸದಾಕಾಲ ಚಿಂತೆ, ಪರಮಾತ್ಮನ ಚಿಂತನೆಯನ್ನು ಮಾಡ್ತಿರ್ತಾನೆ. ಅವನಿಗೂ ವೈಕುಂಠದ ಪ್ರಾಪ್ತಿ. ಪ್ರೀತಿ ಉಳ್ಳವನು ಕೂಡ ಪರಮಾತ್ಮನನ್ನೇ ಸದಾಕಾಲ ಧ್ಯಾನಿಸ್ತಿರ್ತಾನೆ, ಅವನಿಗೂ ವೈಕುಂಠವೇ ಪ್ರಾಪ್ತಿ. ಅಂದರೆ ದ್ವೇಷ ಮಾಡುವವನಿಗೇನೆ ಪರಮಾತ್ಮನ ಪ್ರಾಪ್ತಿ ಆಗಬೇಕಾದ್ರೆ, ಸಾಕ್ಷಾತ್ಕಾರ ಆಗಬೇಕಾದ್ರೆ, ಇನ್ನು ಪ್ರೀತಿ ಮಾಡೋನಿಗಾಗೋದಿಲ್ವಾ? ಅದರಲ್ಲಿ ಅರ್ಜುನ ಪ್ರೇಮದಿಂದ ಬ್ರಹ್ಮೋಪದೇಶವನ್ನು ಪಡೆಯೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದಾನೆ. ನಾವು ಕೃಷ್ಣರೇ ಆದಾಗ ನಮ್ಮ ಅಂತಃಕರಣದಲ್ಲಿ ಕೃಷ್ಣನೇ ಇರುವನು. ಕೃಷ್ಣ ಅಂದರೆ ಇಲ್ಲಿ ಮಹಾಭಾರತದ ಪಾತ್ರಧಾರಿ ಕೃಷ್ಣ ಅಂತಲ್ಲ, ಪರಮಾತ್ಮ ಅಂತ ಅರ್ಥ. ನಾವು ಆತನನ್ನೇ ಸದಾಕಾಲ ಧ್ಯಾನಿಸ್ತಿದ್ದಾಗ ನಾವೇನಾಗ್ತೀವಿ? ನಾವು ಪರಮಾತ್ಮನೇ ಆಗಿ ಬದಲಾಗ್ತೀವಿ. ಈ ಸ್ಥಿತಿಯಲ್ಲಿ ಸಿದ್ಧಿಯು ತನ್ನಷ್ಟಕ್ಕೆ ತಾನೇ ಸಂಕಲ್ಪವೆಂಬ ನಮ್ಮ ಮನೆಗೆ ನಡೆದು ಬರುವುದು. ಯಾವಾಗ ನಾವು ಎಡಬಿಡದಂತೆ ಸದಾಕಾಲ ಪರಮಾತ್ಮನ ಚಿಂತನೆ ಧ್ಯಾನವನ್ನು ನಾವು ಅಳವಡಿಸ್ಕೊಳ್ತೀವಿ, ಆಗ ಸಿದ್ಧಿಗಳು ಅಂತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ನಮ್ಮ ಮನೆಗೆ ನಡ್ಕೊಂಡು ಬರುತ್ತಂತೆ. ನಾವು ಈ ಸಿದ್ಧಿಗಳನ್ನ ಯಾರೋ ಒಬ್ಬರು ಒಂದು ಸಿದ್ಧಿ ಮಾಡ್ಕೊಂಡಿದ್ದಾರೆ ಅಂದರೆ ಆತನ ಹುಡುಕೊಂಡು ಊರಲ್ಲಿತೀವಿ. ಆದರೆ ಪರಮಾತ್ಮನ ಚಿಂತನೆಯನ್ನು ಧ್ಯಾನವನ್ನು ಆತನ ಸಾಧನೆಯನ್ನು ಮಾಡ್ತಾ ತೊಡಗಿದ್ರೆ ಸಿದ್ಧಿಗಳು ನಮ್ಮ ಮನೆಗೆ ತಾನೇ ನಡ್ಕೊಂಡು ಬರುತ್ತಂತೆ, ನಮ್ಮ ಮನೆಗೆ. ಇದು ರಹಸ್ಯ. ಇಂತಹ ಅಪೂರ್ವ ಪ್ರೇಮವು ಅರ್ಜುನನಲ್ಲಿ ಉಂಟು. ಆದ್ದರಿಂದಲೇ ಆತನ ಮನೋರಥಗಳು ಯಾವಾಗಲೂ ಸಫಲವಾಗುತ್ತವೆ. ಪರಮಾತ್ಮನನ್ನು ಸದಾಕಾಲ ಪ್ರೇಮ ದೃಷ್ಟಿಯಿಂದ ಶುದ್ಧ ಅಂತಃಕರಣದಲ್ಲಿ ಅರ್ಜುನ ಪರಮಾತ್ಮನನ್ನು ಸೇವೆ ಮಾಡುವುದನ್ನು ಕಲ್ತ್ಕೊಂಡಿದ್ದಾನೆ. ಅದರಿಂದ ಅವನ ಮನೋರಥಗಳೆಲ್ಲ ನೆರವೇರ್ತಾ ಇರ್ತದೆ, ಯಾವುದು ವಿಫಲವಾಗೋದಿಲ್ಲ. ಆದ್ದರಿಂದಲೇ ಭಗವಂತನು ಅರ್ಜುನನು ಈ ಪ್ರಕಾರ ಪ್ರಶ್ನಿಸುವನೆಂಬುದನ್ನು ಮೊದಲೇ ಅರಿತು ಆತನಿಗಾಗಿ ಉತ್ತರವೆಂಬ ಭೋಜನವನ್ನು ಬಡಿಸಿ ಸಿದ್ಧಪಡಿಸಿದ್ದನು. ಅರ್ಜುನ ಇಂಥ ಪ್ರಶ್ನೆಗಳು ಕೇಳ್ತಾನೆ, ಈ ಥರದ ಸಂಶಯಗಳು ಅವನಿಗೆ ಬರುತ್ತೆ ಅಂತ ಮೊದಲೇ ಕೃಷ್ಣನಿಗೆ ಗೊತ್ತಿತ್ತು. ಅದಕ್ಕಾಗಿ ಅವನು ಆ ಉತ್ತರವೆಂಬ ಭೋಜನವನ್ನು ರಸಗೋಳವನ್ನು ಮೊದಲೇ ಸಿದ್ಧ ಮಾಡಿ ಇಟ್ಕೊಂಡಿದ್ದ. ನೀನು ಕೇಳ್ತೀಯ ಅಂದಂಗೆ ಗೊತ್ತು, ನೀನು ಬಡಿಸ್ತೀನಿ ಊಟ ಮಾಡುವಂತೆ ಅಂತ. ಅಂದರೆ ಸ್ತನ್ಯಪಾನ ಮಾಡುವ ಶಿಶು ಸ್ತನಗಳ ಕಡೆಗೆ ನೋಡುವಾಗಲೇ ತಾಯಿಯು ಶಿಶುವಿನ ಹಸಿವನ್ನು ಅರಿಯುವಳು. ಹೊಟ್ಟೆ ಹಸ್ತಿರುವ ಮಗು ತಾಯಿಯ ಆ ಸ್ತನಗಳನ್ನೇ ನೋಡ್ತಾ ಇರ್ತದೆ. ಅದಕ್ಕೇನು ಗೊತ್ತು? ಈಕೆ ನನ್ನ ತಾಯಿ, ನನಗೆ ಹೊಟ್ಟೆ ಹಸಿದಿದೆ, ಈಗ ನಾನು ಊಟ ಎಲ್ಲಿದೆ, ಈ ಜಾಗದಲ್ಲಿ ಇದೆ ಅಂತ ತಾಯಿ ಸ್ತನಗಳ ಕಡೆಗೆ ಕೈಕಾಲು ಅಲ್ಲಾಡಿಸ್ಕೊಂಡು ಖುಷಿಯಿಂದ ಕೈಕಾಲು ಒದರ್ಕೊಂಡು ತನಗೆ ಆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರ್ತದೆ. ಅದನ್ನು ನೋಡಿ ತಾಯಿಗೆ ಗೊತ್ತಾಗ್ಬಿಡ್ತದೆ, ಚೆನ್ನಾಗಿ ಹಸ್ದುಬಿಟ್ಟಿದೆ ಮಗು, ಹಾಲಿಗೆ ಆಸೆ ಪಡ್ತಾ ಇದೆ ಅಂತೇಳಿ ಎತ್ಕೊಂಡು ಸ್ತನ್ಯಪಾನವನ್ನು ಮಾಡಿಸ್ತಾಳೆ. ಅಂತಹ ಸ್ಥಿತಿಯಲ್ಲಿ ಮಗುವು ಮೊದಲು ನುಡಿಗಳಿಂದ ನನಗೆ ಹಾಲು ಬೇಕೆಂದು ಕೇಳಬೇಕಾಗಿಲ್ಲ. ಮಗು ನನಗೆ ಹಾಲು ಕೊಡಮ್ಮ, ಹೊಟ್ಟೆ ಹಸಿತಾ ಇದೆ ಅಂತ ಕೈಕಾಲು ಒದರ್ಕೊಂಡು ಕೇಳಬೇಕಾಗಿಲ್ಲ. ಅದರ ಕೈಕಾಲು ಅಲ್ಲಾಡಿಸುವಿಕೆ, ಅದರ ಶರೀರದ ಭಾವನೆಗಳನ್ನ ನೋಡಿಯೇ ತಾಯಿ ಅರ್ಥ ಮಾಡ್ಕೊಬಿಡ್ತಾಳೆ. ಏಕೆಂದರೆ ತಾಯಿಯು ತನ್ನ ತಾಯ್ತನವನ್ನು ನೆರವೇರಿಸಲು ಸಿದ್ಧಳಾಗಿಯೇ ಇರುವಳು. ನಾವೆಲ್ಲ ಗಮನಿಸ್ತಾ ಇರ್ಬೋದು, ಮಗುವಿಗೆ ಹಾಲು ಕೊಡೋದು ಸ್ವಲ್ಪ ತಡ ಆಯಿತು ಅಂದರೆ ತಾಯಿಯ ಆ ಸ್ತನಗಳಿಂದ ಹಾಲು ತನ್ನಷ್ಟಕ್ಕೆ ತಾನೇ ಜಿನುಗೋದಕ್ಕೆ ಶುರುವಾಗುತ್ತೆ, ಸ್ವಲ್ಪ ತಡ ಆದ್ರೇ. ಅಂದರೆ ಅವಳ ಪ್ರೇಮಪೂರಿತವಾದ ಸ್ತನಗಳು ಆ ಅಮೃತವನ್ನು ಹೊರಸೂಸ್ತಾ ಇರ್ತದೆ. ಇನ್ನು ಮಗು ಆತುರತೆಯಿಂದ ಹಸುವಿನಿಂದ ಹಾಲನ್ನು ಕೇಳುವ ಒಂದು ಸ್ಥಿತಿಯಲ್ಲಿ ಅದರ ನೋಟ ಇದ್ದಾಗ, ಅದರ ಭಾವನೆಗಳು ಆ ಶರೀರದಲ್ಲಿ ಕಾಣ್ಬರ್ತಾ ಇದ್ದಾಗ ತಾಯಿ ಸುಮ್ಮನೆ ಇರ್ತಾಳ? ಧಾರಾಕಾರವಾಗಿ ಮಗುವಿಗೆ ಹಾಲು ಉಣಿಸ್ತಾಳೆ. ಇದರಂತೆಯೇ ಕೃಪಾಸಮುದ್ರನಾದ ಗುರುವಿಗೆ ತನ್ನ ಭಕ್ತನಲ್ಲಿ ಅಧಿಕ ಪ್ರೇಮವಿದೆ ಎಂಬುದರಲ್ಲಿ ಆಶ್ಚರ್ಯವೇನಿದೆ? ಪರಮಾತ್ಮ ಸ್ವರೂಪಿಯಾದ ಗುರು ಕೃಪಾಸಾಗರ. ಅವನಲ್ಲಿ ಕೃಪೆ ಅಂತಕ್ಕಂಥದ್ದು ಕಿಂಚಿತ್ತಲ್ಲ, ಸಮುದ್ರಕ್ಕೂ ಮಿಗಿಲಾದ ಕೃಪೆ ಉಳ್ಳವನು ಪರಮಾತ್ಮ ಸದ್ಗುರು. ಇನ್ನು ಆತನು ತನ್ನ ಭಕ್ತನಲ್ಲಿ
ಯಾರು ನಿಜವಾದ ಭಕ್ತನೋ ಆತನ ಮೇಲೆ ಈ ಪರಮಾತ್ಮನಿಗೆ ಸದ್ಗುರುವಿಗೆ ಎಷ್ಟು ಪ್ರೇಮ ಇದೆ ಅಂತ ಅನ್ನೋದಕ್ಕೆ ನಾವು ಉದಾಹರಣೆಯನ್ನು ಕೊಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದು. ಅನಂತರ ಭಗವಾನ್ ಶ್ರೀಕೃಷ್ಣನು ಏನನ್ನು ಹೇಳಿದನೆಂಬುದನ್ನು ತಾವೆಲ್ಲರೂ ಕೇಳಿರಿ ಅಂತ ಇಲ್ಲಿ ಜ್ಞಾನೇಶ್ವರಿ ಮಹಾರಾಜರು ತಮ್ಮ ಭಕ್ತರುಗಳಿಗೆ, ಶಿಷ್ಯರುಗಳಲ್ಲಿ ಕೂತಿದ್ರಲ್ಲ, ಭಗವದ್ಗೀತೆಯ ವಿಚಾರವನ್ನು ಕೇಳ್ತಾ ಕೂತಿದ್ದ ಜನಗಳಿಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ರು. ಇನ್ನು ಮುಂದುವರೆದು ಈಗ ಕೃಷ್ಣನು ಅರ್ಜುನನ ಪ್ರಶ್ನೆಗಳಿಗೆ ಯಾವ ರೀತಿಯ ಉತ್ತರಗಳನ್ನ ಕೊಡ್ತಾನೆ ಅನ್ನೋದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.